ನ್ಯೂಸ್ ಫಸ್ಟ್ ವರದಿ ಬಿತ್ತರಿಸಿದ ಬಳಿಕ ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ಏನೋ ರೈತನಿಗೆ ಅಪಮಾನ ಆಗಿತ್ತು. ಆ ವಿಚಾರ ವಿಧಾನಸಭೆಯಲ್ಲೂ ಕೂಡ ಇವತ್ತು ಪ್ರತಿಧ್ವನಿಸಿದೆ. ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಪಂಚೆ ಧರಿಸಿ ವಿಧಾನಸೌಧಕ್ಕೆ ಆಗಮಿಸಿ ಟಾಂಗ್ ಕೊಟ್ಟರು. ಜಿಟಿ ಮಾಲ್ ಸಿಬ್ಬಂದಿಯ ನಡೆಯನ್ನ ಸ್ವತಃ ಸ್ಪೀಕರ್ ಕೂಡ ತೀವ್ರವಾಗಿ ಖಂಡಿಸಿದರು. ಸಚಿವ ಭೈರತಿ ಸುರೇಶ್ 7 ದಿನಗಳ ಕಾಲ ಜಿಟಿ ಮಾಲ್ ಬಂದ್ ಮಾಡಿಸ್ತೀವಿ ಅಂತ ಸದನದಲ್ಲೇ ಘೋಷಣೆಯನ್ನ ಕೂಡ ಮಾಡಿದ್ರು. ಅದಾದ ನಂತರ ಜಿಟಿ ಮಾಲ್ನ ವ್ಯವಸ್ಥಾಪಕರು ಮಾಲನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ಪಂಚೆ ಹಾಕೊಂಡಿರೋರು ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು? ಜಿಟಿ ಮಾಲ್ ವಿರುದ್ಧ ಒಂದು FIR ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. 7 ದಿವಸಗಳ ಕಾಲ ಕ್ರಮ ತಗೊಂಡು ಮುಚ್ಚುವಂತ ಕೆಲಸ ಮಾಡ್ತೀವಿ ಸರ್. ಇದು ಪಂಚೆಯ ವಿಷಯ. ಪಂಚೆ ದೇಶದ ಸಂಸ್ಕೃತಿ. ನಮ್ಮ ಪಂಚೆ ನಮ್ಮ ಹೆಮ್ಮೆ. ಪಂಚೆಯ ಗತ್ತು ಇಡೀ ದೇಶಕ್ಕೆ ಗೊತ್ತಿದೆ. ದೇಶದ ಬೆನ್ನೆಲುಬು ರೈತನ ಪಂಚೆಯನ್ನ ಅಣಗಿಸಿರೋದು ದೊಡ್ಡ ಪ್ರಮಾದ. ಪಂಚೆಗೆ ಅಪಮಾನ ಮಾಡಿದ್ದ ಜಿಟಿ ಮಾಲ್ಗೆ ಬಿಗ್ ಪಂಚ್. ಮಳೆಗಾಲದ ಅಧಿವೇಶನದಲ್ಲೂ ಪ್ರತಿಧ್ವನಿಸಿದ ಪಂಚೆ. ಸದನಕ್ಕೆ ಪಂಚೆ ಧರಿಸಿ ಬಂದ ಶರಣಗೌಡ ಕಂದಕೂರ್. ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರತೀಕವಾಗಿರೋ ಮಾಲ್ಗಳಲ್ಲಿ ಭಾರತೀಯ ಸಂಸ್ಕೃತಿ ಮಾಯವಾಗ್ತಾ ಇದೆ. ಮೊನ್ನೆ ಪಂಚೆ ಧರಿಸಿ ಬಂದಿದ್ದ ರೈತನನ್ನ ಬಾಗಿಲಲ್ಲೇ ತಡೆದು ಮಾಲ್ ಸಿಬ್ಬಂದಿ ಅಪಮಾನ ಮಾಡಿದ್ರು. ಇವತ್ತು ಶಕ್ತಿ ಕೇಂದ್ರ ವಿಧಾನಸೌಧದಲ್ಲೂ ಪಂಚೆ ಶಕ್ತಿ ಪ್ರದರ್ಶನ ನಡೆಸಿದೆ. ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಪಂಚೆ ಧರಿಸಿಯೇ ಕಲಾಪಕ್ಕೆ ಹಾಜರಾಗಿದ್ರು. ರೈತ ಹಾಗೂ ಪಂಚೆಗೆ ಅಪಮಾನ ಮಾಡಿದ ಜಿಟಿ ಮಾಲ್ ವಿರುದ್ಧ ಕ್ರಮ ಆಗ್ಬೇಕು ಅಂತ ಆಗ್ರಹಿಸಿದ್ರು. ಇದು ಬಹಳ ನೋವಿನ ಸಂಗತಿ. ನಾವೆಲ್ಲ ರೈತರ ಮಕ್ಕಳು, ಅದರಲ್ಲಿ ವಿಶೇಷವಾಗಿ ಫಕೀರಪ್ಪ ಅಂಬೋರು ನಮ್ಮ ಉತ್ತರ ಕರ್ನಾಟಕ ಭಾಗದವರು. ಅವರಿಗೆ ಆ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದು ಪ್ರತೀಕವಾಗಿ ಖುದ್ದು ಸಹ ನಾನು ಪಂಚೆಯನ್ನು ಉಟ್ಕೊಂಡ್ ಬಂದಿದ್ದೀವಿ ವಿಧಾನಸೌಧಕ್ಕೆ. ನಾವು ಎಲ್ಲ ರೈತರ ಮಕ್ಕಳು, ರೈತರಿಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದು. ಯಾರೋ ರೈತರಾಗಿ ಅಪಮಾನ ಮಾಡಿದ್ದಾರೆ, ಅವರಿಗೆ ಆ ಜಿಟಿ ಮಾಲ್ ವಿರುದ್ಧ ಒಂದು FIR ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಮತ್ತೆ ಆ ಏಜೆನ್ಸಿ ಏನಿದೆ, ಸೆಕ್ಯೂರಿಟಿ ಏಜೆನ್ಸಿನ ಕ್ಯಾನ್ಸಲ್ ಮಾಡಬೇಕು. ಇನ್ನು ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿರೋ ಪಂಚೆ ಬಗ್ಗೆ ಅಪಮಾನ ಮಾಡಿರೋದು ಸರಿಯಲ್ಲ. ಮುಂದಿನ ದಿನ ಇದಕ್ಕೊಂದು ಗೈಡ್ಲೈನ್ಸ್ ತರಬೇಕಾಗುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಆ ಸಾಮಾನ್ಯ ಜನ ಹಾಕುವಂಥ ಉಡುಪನ್ನು ನಾವು ಗೌರವಿಸದೆ ಹೋದರೆ, ನಮ್ಮೂರಲ್ಲೇ ನಾವು ಗೌರವಿಸೋದಿಲ್ಲ ಅಂತ ಹೇಳಿದರೆ ಅದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅಪಮಾನ ಮಾಡಿದಂಗೆ ಆಗ್ತದೆ. ಹಾಗಾಗಿ ಕೆಲವು ಜಾಗಗಳಲ್ಲಿ, ಬೆಂಗಳೂರಲ್ಲಿ ಕೆಲವು ಕ್ಲಬ್ಗಳಲ್ಲಿ ಕೂಡ ಇಂಥ ಘಟನೆ ನಡೆದಿರೋದನ್ನು ಹಿಂದೆ ಎಲ್ಲ ನೋಡಿದ್ದೇವೆ. ಹಾಗಾಗಿ ಇದಕ್ಕೇನಾದರೂ ಕೂಡ ಒಂದು ಗೈಡ್ಲೈನ್ಸನ್ನು ಮುಂದಿನ ದಿನದಲ್ಲೇ ಹಾಕಬೇಕಾಗ್ತದೆ ಅಂತಕ್ಕಂಥದ್ದು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸ್ತೇವೆ. ರೈತನಿಗೆ ಅವಮಾನ, ಜಿಟಿ ಮಾಲ್ ನಡೆಗೆ ಸ್ಪೀಕರ್ ಖಂಡನೆ. ಇನ್ನು ಸದನದಲ್ಲಿ ಸ್ಪೀಕರ್ ಯುಟಿ ಖಾದರ್ ರೈತನಿಗೆ ಅಪಮಾನ ಮಾಡಿದ ಜಿಟಿ ಮಾಲ್ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಸದನದಲ್ಲಿ ಪಕ್ಷಾತೀತವಾಗಿ ಜಿಟಿ ಮಾಲ್ ದರ್ಪದ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತೊಟ್ಟುಕೊಂಡು ಅವನು ಬಹುಶಃ ತನ್ನ ತಂದೆ ಕೂಡ ಮಾಲ್ ನೋಡ್ಲಿಂದ ಪ್ರೀತಿಯಿಂದ ಒಂದು ಕರ್ಕೊಂಡು ಹೋದಾಗ ಸಂತೋಷ ಪಡಲಿ ಅಂತೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟರ್ ಆಗಲಿಕ್ಕೆ ಬಿಡುವುದಿಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮ ನಾವು ತೆಗೊಳ್ಬೇಕು. ಒಂದು ವಾರ ಮಟ್ಟಿಗೆ ಆದರೂ ಸಹಿತ ಅದಕ್ಕೆ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ರೆ ಅಂತವರಿಗೆ ಒಂದು ತಕ್ಕ ಪಾಠ ಕಲಿಸಿದಂಗೆ ಆಗತ್ತೆ. ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂತ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮಾಡೋದಾದ್ರೆ ಅವ್ನು ಬೇಕಾದ್ರೆ ಸೂಟ ಬೂಟ ಇದ್ದಂತವ್ರು ಬರ್ಬೇಕಾದ್ರೆ ಅಮೆರಿಕದಾಗ ಹೋಗಿ ಕಟ್ ಅಂತ ಹೇಳ್ರಿ ಅವನಿಗೆ. ಜಿಟಿ ಮಾಲ್ ನಡೆಗೆ ಪಕ್ಷಾತೀತವಾಗಿ ವಿರೋಧ ವ್ಯಕ್ತವಾದ ಬಳಿಕ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ 7 ದಿನ ಮಾಲ್ ಬಂದ್ ಮಾಡಿಸೋದಾಗಿ ಸದನಕ್ಕೆ ಮಾಹಿತಿ ನೀಡಿದ್ರು. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚುವಂತ ಕೆಲಸ ಮಾಡ್ತೀವಿ ಸರ್. ಓಕೆ.
ರೈತ ಫಕೀರಪ್ಪನನ್ನ ಒಳಗೆ ಬಿಡದೆ ತಡೆದ ಬಗ್ಗೆ ನ್ಯೂಸ್ ಫಸ್ಟ್ ಮಾಡಿದ ವರದಿ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಸದನದಲ್ಲೂ ಸಂಚಲನ ಮೂಡಿಸಿದಂತಾಗಿದೆ. ಇದರ ಬೆನ್ನಲ್ಲೇ ಜಿಟಿ ಮಾಲ್ ಬಂದ್ ಆಗಿದೆ. ಬಿಬಿಎಂಪಿ ನೋಟಿಸ್ ನೀಡುವ ಮೊದಲೇ ಸ್ವಯಂ ಪ್ರೇರಿತವಾಗಿ ಜಿಟಿ ಮಾಲ್ ಮಾಲೀಕರು ಮಾಲ್ ಅನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ಒಟ್ಟಾರೆ ಅನ್ನದಾತನಿಗೆ ಅಪಮಾನ ಮಾಡಿ ಮಾಲ್ ಬಾಗಿಲು ಹಾಕುವ ನಿರ್ಧಾರಕ್ಕೆ ಬಂದಿದ್ದು ಮಾತ್ರ ವಿಪರ್ಯಾಸ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.